ಕೂಡಲ ಸಂಗಮದ ಡ್ಯಾಮು ಈ ಥರ ಇತ್ತು. ಹಿಂಗೆ ನೀಟಾಗಿ ಇಳುವರಿ ಮಾಡಿದರು. ಮಳೆ ಬಂದೆಲ್ಲ ಕೊಚ್ಚೋಗಿದೆ. ನಮಸ್ಕಾರ, ನಿಮ್ಮ ಹುಡುಗ ಕೊಟ್ಟರಾಜಣ್ಣ. ನಾನು ಬಂದಿರುವುದು ನಮ್ಮ ಕೊಟ್ಟ ಗ್ರಾಮ ಪಂಚಾಯಿತಿ ಹಾದಲೂರಿಗೆ ಸೇರಿದಂಥ ಕೂಡಲ ಸಂಗಮ ದೇವಸ್ಥಾನದ ಹಿಂಭಾಗದಲ್ಲಿರುವ 3 ಕಡೆಯಿಂದ ಹಳ್ಳ ಒಂದು ಉಗಮವಾಗಿ ಬಂದು ಇಲ್ಲಿ ಸೇರುತ್ತದೆ. ಇದು ಕೂಡಲ ಸಂಗಮ ದೇವಸ್ಥಾನ ಅಂತೆಂದು ಕರೀತಾರೆ. ಈ ಡ್ಯಾಮಿನ ಪರಿಸ್ಥಿತಿ ಅನಾಥವಾಗಿದೆ. ಯಾಕೆಂದರೆ ಹೆಚ್ಚಾಗಿ ಮಳೆ ಬಂದು ಇಲ್ಲಿ ಡ್ಯಾಮಲ್ಲಿ ನೀರು ಶೇಖರಣೆ ಆದರೆ ಇಲ್ಲಿನ ಸಾವಿರಾರು ಹಳ್ಳಿಗಳು ಮತ್ತು ಸಾವಿರಾರು ಕುಟುಂಬಗಳು ಬೋರ್ವೆಲ್ ಸೇಫಾಗಿ ಬದುಕುವುದಕ್ಕೆ, ಜೀವನ ನಡೆಸುವುದಕ್ಕೆ ಭಾಳಷ್ಟು ಅನುಕೂಲವಾಯಿತು. ಈ ಡ್ಯಾಮು ಅನಾಥವಾಗಿ ಈ ಎಲ್ಲ ಕೊಚ್ಚೋಗಿ ಇದಕ್ಕೆ ಯಾರು ತಂದೆ ತಾಯಿಗಳು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಸ್ನೇಹಿತರೆ ಮತ್ತು ಎಲ್ಲ ರಾಜಕಾರಣಿಗಳಿಗೆ ನಾನು ತಿಳಿಸುವುದೇನೆಂದರೆ, ನೋಡಿರಿ ಯಾವ ಥರ ಆಗಿದೆ. ಎಲ್ಲ ಚಿಕ್ಕಾಪಟ್ಟೆ ಕೊರೆದು ಬಿಸಾಕಿದೆ. ಈಗಾದರೂ ಇದನ್ನು ಇಷ್ಟೊತ್ತಿಗೆ ಇದನ್ನೆಲ್ಲನ ರಿಪೇರಿ ಮಾಡಿ ಸದ್ಗುಣವಾಗಿ ನೀರು ನಿಲ್ಲುವಂತೆ ಮಾಡಿದರೆ ಇಲ್ಲಿನ ಅಕ್ಕಪಕ್ಕದ ಊರುಗಳು ಮತ್ತು ದೂರದ ರೈತರಿಗೆ ಮತ್ತು ಬೋರ್ವೆಲ್ಗಳಿಗೆ ಸೇಫಾಗಿ ಆ ಕುಟುಂಬ ಜೀವನ ಮಾಡುವುದಕ್ಕೆ, ವ್ಯವಸಾಯಕ್ಕೆ ಒಳ್ಳೆಯ ಯೋಗ್ಯವಾದಂಥ ಸೇಫ್ ಬರ್ಬೋದು. ಅಂತಹ ಡ್ಯಾಮು ಇವತ್ತು ಅನಾಥವಾಗಿದೆ. ಇದನ್ನು ಯಾರನ್ನು ಪ್ರಶ್ನಿಸುವರಾಗಲಿ, ಇಲ್ಲಾಂದರೆ ಇದನ್ನು ಕೇಳುವರಾಗಲಿ ಇಲ್ಲ. ಇಲ್ಲಿನ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ರೈತರು, ನಿಮ್ಮ ಹುಡುಗ ಕೊಟ್ಟರಾಜಣ್ಣ ಕೇಳ್ಕೊಳ್ಳೋದೇನೆಂದರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಸಣ್ಣ ನೀರಾವರಿ ಆಗಲಿ ಮತ್ತು ದೊಡ್ಡ ನೀರಾವರಿ ಆಗಲಿ ಮತ್ತು ಎಮ್ಮೆ ಆಗಲಿ, ರಾಜಕಾರಣಿಗಳಿಗೆ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಇದು ಫೇಮಸ್ ಆದಂತಹ ಕೂಡಲ ಸಂಗಮವಾದಂಥ ಡ್ಯಾಮು. ಈ ಡ್ಯಾಮು ಚಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ. ಇದನ್ನು ಸದ್ಗುಣವಾಗಿ ನೀರು ನಿಲ್ಲುವಂತೆ ರಿಪೇರಿ ಮಾಡಿಕೊಟ್ಟರೆ ಇಲ್ಲಿನ ಅಕ್ಕಪಕ್ಕದ ಊರುಗಳು ಮತ್ತು ಇಲ್ಲಿನ ಸಾವಿರಾರು ರೈತರ ಕುಟುಂಬಗಳು ನೀರಿಗೆ ಬೋರು ಸೇಫಾಗಿ ಜೀವನ ಮಾಡುವುದಕ್ಕೆ ಅನುಕೂಲವಾಗುತ್ತದೆ. ಇಂತಹ ಕೆಲಸವನ್ನು ಈ ದೂಡನೆ ಮಾಡಬೇಕು ಎಂದು ಇಲ್ಲಿನ ಎಲ್ಲ ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದೀವಿ. ಸವಿನಯ ಪ್ರಾರ್ಥನೆ. ಯಾಕೆಂದರೆ ಇದು ತಾಲೂಕದಾದಂತಹ ಪ್ರಸಿದ್ಧವಾದಂತಹ ಕೂಡಲ ಸಂಗಮ ದೇವಸ್ಥಾನದ ಒಂದು ಡ್ಯಾಮು. ಯಾಕಂದರೆ ಇಲ್ಲಿ ಕೂಡಲ ಸಂಗಮ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಹಳ್ಳಿಯವರು ದೇವರುಗಳನ್ನು ಕರ್ಕೊಂಬಂದು ಇಲ್ಲಿ ಗುಂಡಿ ತೆಗೆದು ಗಂಗಮ್ಮನ ಮಾಡಿ ಇಲ್ಲಿ ಪುಣ್ಯ ಸ್ಥಳ. ಅಂದರೆ ಇಲ್ಲಿ ಯಾವುದೇ ಒಂದು ಮಕ್ಕಳಾಗಿಲ್ಲವಲ್ಲ, ಇಲ್ಲ ಮನೆಯಲ್ಲಿ ಕಷ್ಟ ಸುಖ ಯಾವುದೇ ಆಗಿರಲಿ, ಈ ಕೂಡಲ ಸಂಗಮ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ಹೋದರೆ ಇಲ್ಲಿ ಪರಿಹಾರ ಆಗೋಂಥ ಪುಣ್ಯ ಸ್ಥಳ ಇವತ್ತು ಅನಾಥವಾಗಿದೆ ಅಂದರೆ ನಮಗೆ ನಾಚಿಕೆ ಆಗುತ್ತೆ. ಇಲ್ಲಿನ ರಾಜಕಾರಣಿಗಳು, ಇಲ್ಲಿನ ಅಧಿಕಾರಿಗಳು ಏನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಸೇರಿ ಇದನ್ನು ಒಳ್ಳೆಯ ಗುಣಮಟ್ಟದಲ್ಲಿ ಮತ್ತು ಒಳ್ಳೆಯ ನೀರು ನಿಲ್ಲುವಂತಹ ಸದ್ಗುಣವಾಗಿ ಸರಿಪಡಿಸಬೇಕೆಂದು ಸವಿನಯ ಪ್ರಾರ್ಥನೆ. ನಿಮ್ಮ ಹುಡುಗ ಕೊಟ್ಟರಾಜಣ್ಣ. ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಇದು ಸಾವಿರಾರು ಕುಟುಂಬ ರೈತರು, ನಮ್ಮ ರೈತರು ಬದುಕುವಂತಹ ಕಾಮಗಾರಿ ಕೆಲಸ ಮಾಡಬೇಕು. ಆ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ತಲುಪುವಂಥ ಕೆಲಸ ಮಾಡಬೇಕು. ಈ ಕೂಡಲೇ ಈ ವಿಡಿಯೋವನ್ನು ಹೆಚ್ಚಿನದಾಗಿ ಶೇರ್ ಮಾಡಿ. ನಿಮ್ಮ ಹುಡುಗ ಕೊಟ್ಟರಾಜಣ್ಣ. ಕೂಡಲ ಸಂಗಮ ದೇವಸ್ಥಾನ ಇದು.